ನಮ್ಮ ಕನ್ನಡ ಇಂಡಸ್ಟ್ರಿಯ ಜಂಬದ ಹುಡುಗಿ ಪ್ರಿಯಾ ಹಾಸನ್ ಅವರು ಇವಾಗ ಹೊಸ ಹೆಜ್ಜೆ ಇಟ್ಟಿದ್ದಾರೆ. ಬರೀ ಸಿನಿಮಾ ಮಾತ್ರ ಅಲ್ಲ, ಎಲೆಕ್ಷನ್ಗೆ ನಿಂತು ಅದರಲ್ಲೂ ಕನ್ನಡ ಇಂಡಸ್ಟ್ರಿಯ ಒಂದಷ್ಟು ಸಮಸ್ಯೆಗಳನ್ನ ಬಗೆಹರಿಸ್ತೀನಿ ಅಂತ ಮುಂದೆ ಬಂದಿದ್ದಾರೆ. ಸೊ ಅವರಿಗೆ ಸಿಗ್ಬೇಕಾದಂತ ಸಪೋರ್ಟ್ ಸಿಕ್ಕಿದ್ರೆ ಏನು ಜಂಬದ ಹುಡುಗಿ ಅಂತ ಹೆಸರು ಮಾಡಿದ್ದಾರೆ ಅದನ್ನ ಎಲೆಕ್ಷನ್ ಅಲ್ಲಿ ಗೆದ್ದು ಕೂಡ ತೋರಿಸುವಷ್ಟು ತಾಕತ್ ಅವ್ರಿಗಿದೆ ಅನ್ನೋದು ನಮ್ಮ ಭರವಸೆ ಕೂಡ, ಆತ್ಮವಿಶ್ವಾಸ ಕೂಡ. ಇವತ್ತು ನಮ್ಮ ಜೊತೆ ಇದ್ದಾರೆ. ಏನ್ ಮಾಡಕ್ ಹೊರಟಿದ್ದಾರೆ ಫಿಲ್ಮ್ ಚೇಂಬರ್ ಅಲ್ಲಿ ಅದನ್ನ ಮಾತಾಡ್ಸ್ತಾ ಹೋಗೋಣ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನಾವು ನಿಮ್ಮನ್ನ ನೋಡ್ದಂಗೆ ಕನ್ನಡ ಇಂಡಸ್ಟ್ರಿನಲ್ಲಿ ಬರೀ ನಟನೆ ಮಾತ್ರ ಅಲ್ಲ, ಫುಲ್ ಆಕ್ಟಿವ್. ಏನೋ ಅಲ್ಲೇನೋ ಸಮಸ್ಯೆ ಇರುತ್ತೆ, ನಿಂತ್ಕೊಂತೀರಾ ಹೋರಾಟಕ್ಕೆ, ಇನ್ನೇನೋ ಇಲ್ಲೇನೋ ಆಗುತ್ತೆ, ಬರ್ತೀರಾ ಅಲ್ಲೂ ಕೂಡ. ಈಗ ಎಲೆಕ್ಷನ್ ನಿಲ್ತಾ ಇದ್ದೀರಾ, ಏನು ಉದ್ದೇಶ ಮ್ಯಾಮ್? ಎಲ್ರಿಗೂ ನಮಸ್ಕಾರ. ಉದ್ದೇಶ ಏನಿಲ್ಲ ನೋಡಿ, ಈಗ ಸಿನಿಮಾಗಳು ನಾನು ಮದುವೆ ಆಗಿ ನನ್ನ ಮಗು ಆದ್ಮೇಲೆ ಸ್ವಲ್ಪ ನಾನು ಬ್ರೇಕ್ ತಗೊಂಡೆ, ಸಿನಿಮಾಗಳು ಮಾಡ್ತಾ ಇಲ್ಲ. ಈಗ ನಾನು ಫಿಲ್ಮ್ ಚೇಂಬರ್ನಲ್ಲಿ ಮತ್ತೆ ನಮ್ಮ ನಿರ್ಮಾಪಕರ ಸಂಘದಲ್ಲಿ ನಾನು ಆಕ್ಟಿವ್ ಆಗಿದ್ದೀನಿ. ಸೊ ಒಂದು ಹೆಜ್ಜೆ ಅಲ್ಲಿಟ್ಟ ಮೇಲೆ ಅಲ್ಲೇ ಒಂದು ಪ್ರೋಸೆಸ್ಸು, ಒಂದಕ್ಕೊಂದು ಲಿಂಕ್ ಅದು. ಇಲ್ಲಿ ಸಮಸ್ಯೆ ಇದೆ, ಇಲ್ಲಿ ಸಮಸ್ಯೆ ಇದೆ, ಇದನ್ನ ಹೇಗೆ ಬಗೆಹರಿಸ್ಬೋದು, ಇದಕ್ಕೆ ನಾವು ಏನು ಮಾಡಬೇಕು, ಈ ಥರದ್ದೆಲ್ಲ ಆಲೋಚನೆಗಳು ಬಂದಿದೆ. ಸೊ ಹಾಗಾಗಿ ನಾನು ಆ ಒಂದು ಇದರಲ್ಲಿ ನಾನು ಮುಂದುವರಿತಾ ಇದ್ದೀನಿ. ಈಗ ವೈಸ್ ಪ್ರೆಸಿಡೆಂಟಿಗೆ ಕಂಟೆಸ್ಟ್ ಮಾಡ್ತಾ ಇದ್ದೀನಿ ನಿರ್ಮಾಪಕರ ವಲಯದಿಂದ. ಸೊ ಹಾಗಾಗಿ ಇದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ನೋಡೋಣ. ಸಾಕಷ್ಟು ಉದ್ದೇಶಗಳನ್ನ ಇಟ್ಕೊಂಡು ಇದು ಒಂದು ಸೇವೆ, ವಾಣಿಜ್ಯ ಮಂಡಳಿನಲ್ಲಿ ಬಿಕಾಸ್ ನಾವು ಇಷ್ಟು ವರ್ಷದಿಂದ 22 ವರ್ಷದಿಂದ ನಾನು ಇಂಡಸ್ಟ್ರಿನಲ್ಲಿರೋದು. ಇದೇ ಇಂಡಸ್ಟ್ರಿನಲ್ಲೇ ನಾವೇನಾದರೂ ಅಚೀವ್ ಮಾಡಬೇಕು ಅನ್ನೋ ಆಸೆ ಮುಂಚೆಯಿಂದನು. ಸೊ ಇಲ್ಲಿ ಏನಾದರೂ ಮಾಡೋಣ, 10 ಜನಕ್ಕೆ ಹೆಲ್ಪ್ ಆಗೋ ಥರ ಏನಾದರೂ ಒಂದು ಮಾಡೋಣ ನಮ್ಮ ಫೀಲ್ಡಲ್ಲಿ. ಯಾಕಂದರೆ ಸಾಕಷ್ಟು ಜನ ನಿರ್ಮಾಪಕರುಗಳು ಇವತ್ತು ತೊಂದರೆ ಅನುಭವಿಸ್ತಾ ಇದ್ದಾರೆ. ಮತ್ತು ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಆಗಿರ್ಬೋದು, ಎಷ್ಟೋ ಥಿಯೇಟ್ರ್ಗಳು ಬಾಗ್ಲಾಗ್ತಾ ಇದೆ, ಬೇಕಾದಷ್ಟು ಸಮಸ್ಯೆಗಳಿದೆ. ಇದನ್ನು ನಾವು ಒಬ್ಬಳೇ ಬಗೆಹರಿಸೋಕ್ಕಾಗೋದಿಲ್ಲ. ಇದಕ್ಕೆ ಅಂತ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆನಲ್ಲಿ ಅದರದ್ದೇ ಆದಂಥ ಮಾನದಂಡಗಳಿರ್ತವೆ. ಅಲ್ಲಿ ಹೋಗಿನೇ ನಾವು ಎಲ್ಲರೂ ಒಗ್ಗಟ್ಟಾಗಿ ಒಂದು ಡಿಸ್ಕಷನ್ ಮಾಡಿ ಒಂದು ಡಿಸೈಡ್ ಮಾಡಿದ್ರೇ ಅಲ್ಲಿರೋ ಎಲ್ಲ ವರ್ಗದವ್ರಿಗೂ ಒಂದು ಸಹಾಯ ಆಗುತ್ತೆ. ಆ ಉದ್ದೇಶ ಇಟ್ಕೊಂಡು ನಾನು ಈ ಒಂದು ಕೆಲಸ ಮಾಡ್ತಾ ಇದ್ದೀನಿ. ಮ್ಯಾಮ್, ಕನ್ನಡ ಇಂಡಸ್ಟ್ರಿ ಉಳಿಬೇಕು ಅಂದ್ರೆ ಸಿನಿಮಾ ಇಂಡಸ್ಟ್ರಿ ಉಳಿಬೇಕು ಅಂತಾರೆ ನಿರ್ಮಾಪಕರು ಬಹಳ ಮುಖ್ಯ. ಇವತ್ತು ಒಂದು ಸಿನಿಮಾ ಮಾಡಿ ಗೆದ್ರೆ ನೆಕ್ಸ್ಟ್ ದುಡ್ಡು ಬಂತು ಅಂದ್ರೆ ನೆಕ್ಸ್ಟ್ ಒಂದು ಸಿನಿಮಾ ಮಾಡ್ತಾರೆ. ಆದ್ರೆ ಇವಾಗಿನ ಪರಿಸ್ಥಿತಿ ನೋಡಿದ್ರೆ ಒಂದು ಸಿನಿಮಾ ಮಾಡಿದ್ರೆ ಅವ್ರು ಚೇತರಿಸ್ಕೊಳ್ಳೋದು ಬಹಳ ಕಷ್ಟ ಇದೆ. ಸೊ ನಿರ್ಮಾಪಕರ ಈ ಸಮಸ್ಯೆಗಳು ನಿಮ್ಗೂ ಹತ್ರಕ್ಕೆ ಬಂದಿದೆ. ಸೊ ನೀವು ಎಲೆಕ್ಷನ್ ಅಲ್ಲಿ ನಿಂತು ಗೆದ್ರೆ ಈ ಸಮಸ್ಯೆನ ಹೇಗೆ ಬಗೆಹರಿಸ್ತೀರಾ? ಹೇಗೆ ಅಂದ್ರೆ, ಫಸ್ಟ್ ಆಫ್ ಆಲ್ ನಿರ್ಮಾಪಕ ಇವಾಗ ಹಳಬ್ರು ನಿರ್ಮಾಪಕರುಗಳಿಗೆ ಇಲ್ಲಿ ಏನ್ ನಡೀತಾ ಇದೆ, ಏನ್ ಬಿಸ್ನೆಸ್ ಆಗ್ತಾ ಇದೆ, ಸಿನಿಮಾಗಳು ಎಲ್ಲವೂ ಗೊತ್ತಾಗಿರುತ್ತೆ. ಈಗ ಹೊಸಬ್ರು ಈ ಫೀಲ್ಡಿಗೆ ಬರ್ಬೇಕಾರೆ, ಹೊಸ ನಿರ್ಮಾಪಕರುಗಳು ಬರ್ಬೇಕಾರೆ ಅವ್ರಿಗೆ ಆದಂಥ ಒಂದು ಅಟ್ಲೀಸ್ಟು ವಾಣಿಜ್ಯ ಮಂಡಳಿನಲ್ಲಿ ತಿಂಗಳಿಗೆ 1 ಕ್ಲಾಸು 2 ಕ್ಲಾಸು 1 ಅವರ್ 2 ಅವರ್ ಅಥವಾ ಒಂದು ಮೀಟಿಂಗ್ ಅಂತ ಫಿಕ್ಸ್ ಮಾಡಿ ಹೊಸ ನಿರ್ದೇಶಕರು ಯಾರು ಆಸಕ್ತರಿದ್ದಾರೆ ಅವ್ರಿಗೆ ಒಂದು ಮಾರ್ಗದರ್ಶನ ನೀಡೋವಂಥ ಒಂದು ಕೆಲಸ ಮಾಡಬೇಕು. ಅಟ್ಲೀಸ್ಟ್ ಅವ್ರಿಗೆ ಒಂದು ನಾಲೆಡ್ಜ್ ಬರುತ್ತೆ. ಇಲ್ಲಾಂದರೆ ಎಲ್ಲ ಡೈರೆಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅವ್ರು ಹೇಳ್ದಂಗೆ ಹಣ ಖರ್ಚು ಮಾಡ್ತಾರೆ, ಅನ್ನೆಸೆಸರಿ ಡೈರೆಕ್ಟರ್ಸ್ ಮಾಡಿಸ್ತಾರೆ ಅಂತಲ್ಲ, ಕೆಲವೊಂದು ಬಾರಿ ಅನ್ನೆಸೆಸರಿ ಹಣ ಖರ್ಚು ಮಾಡೋ ಅಂಥ ಒಂದು ಪ್ರಾಬ್ಲಮಿಗೆ ಸಿಕ್ಕಾಕೋತಾರೆ. ಸೊ ಅವ್ರಿಗೆ ಇನ್ ಆ್ಯಂಡ್ ಔಟ್ ಗೊತ್ತಿರಬೇಕು. ಇನ್ ಆ್ಯಂಡ್ ಔಟ್ ಗೊತ್ತಿದ್ದು ಸಿನಿಮಾ ಮಾಡಿದ್ರೆ ಅಷ್ಟು ಪ್ರಾಬ್ಲಮ್ಸ್ಗೆ ಸಿಕ್ಕಾಕೊಳ್ಳಲ್ಲ ಅವರು, ಅಲ್ವಾ? ಸೊ ಹಾಗಾಗಿ ಅವ್ರಿಗೊಂದು ಮಾರ್ಗದರ್ಶನ ನೀಡೋ ಅಂಥ ಒಂದು ಕೆಲಸ ಮಾಡಿದ್ರೆ ವಾಣಿಜ್ಯ ಮಂಡಳಿಯಿಂದ ಅದು ಒಳ್ಳೆಯದು. ಅಂದ್ರೆ ಒಂದು ವೇಳೆ ಈಗ ನಿರ್ಮಾಪಕರ ವಲಯದಿಂದ ನೀವು ಉಪಾಧ್ಯಕ್ಷ ಸ್ಥಾನಕ್ಕೆ ಏನ್ ಸ್ಪರ್ಧಿಸಿದ್ದೀರಾ, ನಿಮ್ಮನ್ನ ನಂಬಿ ಗೆದ್ದಾಗ ನೀವು ಏನೇ ಹೊಸ ಪ್ರೊಡ್ಯೂಸರ್ ಇರಲಿ ಅಥವಾ ಹಳೆ ಪ್ರೊಡ್ಯೂಸರ್ ಇರಲಿ, ಏನ್ ಬಿಸ್ನೆಸ್ ಇದೆ ಸಿನಿಮಾದು, ಆ ಬಿಸ್ನೆಸ್ಗೆ ಕೊಡುವಂತಹ ಸಲಹೆಗಳನ್ನ ಯಾವಾಗ್ಲೂ ಕೊಡ್ತಾ ಇರ್ತೀರಾ? ಹೌದು. ಇವಾಗಿರೋ ಬಿಸ್ನೆಸ್ ಕಂಪೇರ್ ಮಾಡಿದ್ರೆ ಮುಂಚೆಗೂ ಇವಾಗ್ಲಿಗೂ ತುಂಬಾ ಚೇಂಜಸ್ ಇದೆ ಬಿಸ್ನೆಸ್. ಇವಾಗ ನಮ್ಗೆ ಏನಾಗಿದೆ ಅಂದ್ರೆ ಸೋಷಿಯಲ್ ಮೀಡಿಯಾ ಇದು ಜಾಸ್ತಿ ಇದೆ. ಇವಾಗ ನಮ್ಗೆ 15 ವರ್ಷ ಮುಂಚೆ ಸೋಷಿಯಲ್ ಮೀಡಿಯಾದು ಅಷ್ಟು ಇರಲಿಲ್ಲ. ಎಲ್ಲ ಥಿಯೇಟರ್ಗೆ ಬರ್ತಾ ಇದ್ರು ಸಿನಿಮಾ ನೋಡೋಕ್ಕೆ. ಬಿಟ್ಟರೆ ಟಿವಿ ಮಾಧ್ಯಮ ಇರ್ತಿತ್ತು, ಟಿವಿನಲ್ಲಿ ಏನಾದರೂ ಪ್ರೋಗ್ರಾಮ್ಸ್ ಈ ಥರ ಸ್ವಲ್ಪ ಅವಾಗಲೇ ನಾವು ಥಿಯೇಟ್ರಿಗೆ ಜನ ಬರ್ತಿಲ್ಲ ಅಂತ ನಾವು ಗಲಾಟೆಗಳು ಹೋರಾಟಗಳೆಲ್ಲ ಮಾಡ್ತಾ ಇದ್ವಿ. ಈಗ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಸಿನಿಮಾ ಏನೇ ಒಂದು ಕಂಟೆಂಟು, ಒಂದು ಸ್ಮಾಲ್ ಮೂವೀಸು ಯೂಟ್ಯೂಬಲ್ಲಿ ಮಾಡಿಬಿಟ್ಟು ಹಾಕ್ಬಿಡ್ತಾರೆ. ನಾವು ಏನೋ ಒಂದು ಕಂಟೆಂಟ್ ಇಟ್ಕೊಂಡು ಆ ಸಿನಿಮಾ ಮಾಡಿ ಆ ಸಿನಿಮಾಗೆ 3-4 ತಿಂಗಳು ಕಷ್ಟಪಟ್ಟು ಅದನ್ನು ನಾವು ಥಿಯೇಟ್ರಿಗೆ ತಂದು ಪಬ್ಲಿಸಿಟಿ ಮಾಡಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿರ್ತೀವಿ. ಆದರೆ ಅದೇ ಕಂಟೆಂಟು ಒಂದು ಸ್ಮಾಲ್ ಯೂಟ್ಯೂಬ್ನಲ್ಲಿ ತಗೊಂಡು ಮಾಡಿಬಿಡ್ತಾರೆ. ಅದು ಎಲ್ಲರ ಕೈಗೆ ಪ್ರೈವಸಿನೂ ಇಲ್ಲ, ಎಲ್ಲರ ಕೈಗೆ ಆರಾಮಾಗಿ ಸಿಗ್ತಾ ಇದೆ, ಅದು ಯಾವುದೇ ಒಂದು ಖರ್ಚಿಲ್ದಲೆ. ಅವಾಗ ಸಿನಿಮಾ ಮಾಡೋರು ನಾವು ಏನು ಮಾಡ್ಬೇಕು, ಅವಾಗ ಯಾವ ರೀತಿ ಮಾಡಬೇಕು?
ತುಂಬ ಕಾಂಪಿಟೇಷನ್ ಇದೆ, ತುಂಬ ಕಷ್ಟ ಇದೆ ಇವಾಗ ಮಾಡೋ ಅಂಥದ್ದು. ಎಲ್ಲೋ ಬೆರಳೆಣಿಕೆಯಷ್ಟು ಸಿನಿಮಾಗಳು ಮಾತ್ರ ಇವತ್ತು ಸಕ್ಸಸ್ ಕಾಣ್ತಾ ಇದೆ ಬಿಟ್ಟರೆ, ಏನಾದರೂ ಒಂದು ಒಳ್ಳೆ ಸಬ್ಜೆಕ್ಟು, ಒಳ್ಳೆ ಕಂಟೆಂಟು ಇಟ್ಕೊಂಡು ನೀವು ಫಾಸ್ಟಾಗಿ ಸಿನಿಮಾ ಮಾಡಿ ಫಿನಿಷ್ ಮಾಡಿ OTT ಪ್ಲ್ಯಾಟ್ಫಾರ್ಮು ಆ ಥರ ಏನಾದರೂ ಬಿಸ್ನೆಸ್ ಮಾಡಿದ್ರೆ ನಿರ್ಮಾಪಕ ಸ್ವಲ್ಪ ಚೇತರಿಸ್ಕೊಳ್ಳೋಕೆ ಸಾಧ್ಯ. ಇಲ್ಲ ಅಂದರೆ ಇಟ್ಸ್ ಡಿಫಿಕಲ್ಟ್. ಈ ಯಾವುದೇ ಎಲೆಕ್ಷನ್ ಆದ್ರೂ ಕೂಡ ಪ್ರಣಾಳಿಕೆ ಬಹಳ ಮುಖ್ಯ ಮ್ಯಾಮ್. ನಿಮ್ ಕಡೆಯಿಂದ ಏನೇನ್ ಪ್ರಣಾಳಿಕೆ ಕೊಟ್ಟಿದ್ದೀರಾ ಅಂತ? ಅದೇ ನಾನು ಹೇಳಿದ್ನಲ್ಲ, ಇಲ್ಲಿ ಏನು ಪ್ರಾಬ್ಲಮ್ಸ್ ಇದೆ ನೋಡಿ. ಇವಾಗ ನಿರ್ಮಾಪಕರ ತೊಂದರೆ ಹೇಳಿದ್ರಿ, ಅವ್ರಿಗೆ ಏನೇ ತೊಂದರೆ ಆದರೂ ಅವ್ರಿಗೆ ಒಂದು ಮನೆ, ಒಂದು ಮಕ್ಳಿಗೆ ಒಂದು ಎಜುಕೇಷನ್ ಆಗಿರ್ಬೋದು, ಅಥವಾ ಒಂದು ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು, ಈ ರೀತಿಯಾದಂಥ ಒಂದು ಬೇಸಿಕ್ ನೀಡ್ಸ್ ನಮ್ಮ ವಾಣಿಜ್ಯ ಮಂಡಳಿ ಕೊಡೋ ರೀತಿಯಷ್ಟು ನಾವು ವಾಣಿಜ್ಯ ಮಂಡಳಿ ಬೆಳಿಬೇಕು. ವಾಣಿಜ್ಯ ಮಂಡಳಿ ಅಂದರೆ ಒಂದು ರೆಸ್ಪೆಕ್ಟ್ ಇರಬೇಕು. ಈ ರೀತಿಯಾದಂಥ ಒಂದು ಚಟುವಟಿಕೆಗಳು ಅಲ್ಲಿ ಇದ್ದರೆ ಆವಾಗ ನೋಡಿ, ಇವಾಗ ಒಂದು ನಾನು ಆವಾಗಲೇ ಹೇಳ್ದಂಗೆ, ಇವಾಗ ಒಂದು ವಸತಿ ಕಲ್ಪಿಸೋ ಅಂಥ ಒಂದು ಕೆಲಸ ಆಗಿರ್ಬೋದು, ಅಥವಾ ಸಬ್ಸಿಡಿ ಜಾಸ್ತಿ ಮಾಡೋ ಅಂಥದ್ದಾಗಿರ್ಬೋದು, ಮತ್ತು ಇನ್ಶೂರೆನ್ಸ್ ಮಾಡೋ ಅಂಥದ್ದಾಗಿರ್ಬೋದು, ಇವೆಲ್ಲ ಸಾಕಷ್ಟು ಒಂದು ಒಳ್ಳೆಯ ವಿಚಾರಗಳು. ಮತ್ತು ನಾವು ಸಿನಿಮಾನ ಶೂಟಿಂಗ್ ಮಾಡೋಕ್ಕೆ ಒಂದು ಒಳ್ಳೆ ಚಿತ್ರನಗರಿ ಮಾಡಬೇಕು ಅಂತ ನಾವು ಎಲ್ಲ ಪ್ಲ್ಯಾನ್ ಮಾಡಿದ್ವಿ. ಅದು ಕಂಪ್ಲೀಟ್ ಮಾಡಿ ನಮ್ಮ ಪ್ರೊಡ್ಯೂಸರ್ಸ್ಗೆಲ್ಲ ಹೆಲ್ಪ್ ಆಗೋ ಥರದ್ದಾಗಿರ್ಬೋದು. ಈ ರೀತಿಯಾದಂಥ ಎಲ್ಲ ಯೋಜನೆಗಳು ಮುಂದೆ ಬಂದರೆ ಸ್ವಲ್ಪ ಸುಧಾರಿಸುತ್ತೆ. ಎಷ್ಟೋ ಸಿನಿಮಾಗಳಿಗೆ ಇನ್ನೂ ಸಬ್ಸಿಡಿ ಬಂದಿಲ್ಲ ಅನ್ನೋ ಒಂದು ಆರೋಪನೂ ಇದೆ ಮ್ಯಾಮ್. ಈ ಸಬ್ಸಿಡಿ ವಿಚಾರಕ್ಕೆ ಏನಾದ್ರೂ ನೀವು ಮುಂದೆ ನಿಲ್ತ್ಕೋತೀರಾ? ಖಂಡಿತ. ಅಯ್ಯೋ, ಇದೇ ತುಂಬ ಇಂಪಾರ್ಟೆಂಟು. ಇವಾಗ ನಾವೇನು ಇನ್ವೆಸ್ಟ್ ಮಾಡ್ತೀವಿ, ಆ ಇನ್ವೆಸ್ಟ್ಮೆಂಟು ನಮಗೆ ಸಿಗ್ತಾ ಇದೆ ಅಂದರೆ ಅವಾಗ ಆ ನಿರ್ಮಾಪಕ ಮತ್ತೊಂದು ಸಿನಿಮಾ ಮಾಡ್ತಾನೆ. ನಿರ್ಮಾಪಕ ಸಿನಿಮಾ ಸ್ಟಾರ್ಟ್ ಮಾಡಿದ್ರೇ ಚಿತ್ರರಂಗ ಬೆಳೆಯೋಕ್ಕೆ ಸಾಧ್ಯ. ಒಬ್ಬ ನಿರ್ಮಾಪಕ ಸಿನಿಮಾನೇ ಮಾಡಿಲ್ಲ ಅಂದರೆ ಯಾವ ಕಲಾವಿದರಾಗಲಿ ಟೆಕ್ನಿಷಿಯನ್ ಆಗಲಿ ಯಾರೂ ಬರೋಕ್ಕಾಗಲ್ಲ. ಸೊ ಹಾಗಾಗಿ ನಿರ್ಮಾಪಕನ ಕೈ ಗಟ್ಟಿ ಮಾಡಬೇಕು. ನಿರ್ಮಾಪಕನ ಅವನಿಗೆ ಒಂದು ಸಪೋರ್ಟ್ ಸಿಗ್ಬೇಕಂದಾಗ ನೋಡಿ, ಒಂದು ಸಬ್ಸಿಡಿ ಇರೋದು ಅದೊಂದು ಗೌರ್ಮೆಂಟಿಂದ, ಆ ಸಬ್ಸಿಡಿನ ಜಾಸ್ತಿ ಮಾಡಬೇಕು. ಮತ್ತು ಅವನಿಗೆ ಇವಾಗ ನೋಡಿ, ನಾವು ಸಿನಿಮಾ ಮಾಡಿ ಥಿಯೇಟ್ರ್ ಕೊಡಬೇಕಂದ್ರೆ ನಾವು ಥಿಯೇಟ್ರ್ ರೆಂಟ್ ಕೊಟ್ಟು ಸಿನಿಮಾ ಕೊಡಬೇಕು. ಇವಾಗ ಏನಾರು ಒಂದು ಪಬ್ಲಿಸಿಟಿ ಮಾಡಬೇಕಂದ್ರೆ ಇಷ್ಟು ಸ್ಲಾಟ್ಗೆ ಇಷ್ಟು ಅಂತ ನಾವು ದುಡ್ಡು ಕೊಟ್ಟು ಪ್ರಮೋಷನ್ ಮಾಡಬೇಕು. ಸೊ ಇದು ಹೇಗಾಗಬೇಕಂದ್ರೆ, ನಿರ್ಮಾಪಕ ದುಡ್ಡು ಹಾಕಿದ್ಮೇಲೆ ಅವನ ಒಂದು ಪ್ರಾಡಕ್ಟಿಗೆ ಅವ್ರದ್ದು, ಇವಾಗ ನಾವೇನಾರು ಒಂದು ಬೇರೆ ವ್ಯಾಪಾರ ಮಾಡಿದ್ರೆ, ಇವಾಗೇನೋ ಒಂದು ಬ್ಯಾಂಗಲ್ಸ, ಒಂದು ಬಟ್ಟೆನ ಏನೋ ಅಂದರೆ ಆ ಬಟ್ಟೆನ ಜನ ದುಡ್ಡು ಕೊಟ್ಟು ಕೊಂಡ್ಕೋತಾರೆ ಅವನ ಪ್ರಾಡಕ್ಟ್ನ. ಇಲ್ಲಿ ನಮ್ಮ ಪ್ರಾಡಕ್ಟ್ನ ನಾವೇ ದುಡ್ಡು ಕೊಟ್ಟು ಪ್ರಮೋಷನ್ ಮಾಡಬೇಕು. ಈ ರೀತಿಯಂಥದ್ದೆಲ್ಲ ಸ್ವಲ್ಪ ಚೇಂಜಸ್ ಆದರೆ ಒಳ್ಳೇದಾಗತ್ತೆ. ಮ್ಯಾಮ್, ಫೈನಲಿ ಇನ್ನೊಂದೇ ಒಂದಿನ ಇದೆ ಎಲೆಕ್ಷನ್ಗೆ. ಸೊ ಭಯ ಅಂತೂ ಇದ್ದೇ ಇರುತ್ತೆ. ಸೊ ನಿಮ್ಮ ನಿರ್ಮಾಪಕರು, ಡಿಸ್ಟ್ರಿಬ್ಯೂಟರ್ ವಲಯದಿಂದ ನಿಮಗೆ ಯಾವ ಥರ ರೆಸ್ಪಾನ್ಸ್ ಇದೆ? ಇಲ್ಲ, ಖಂಡಿತ ಎಲ್ಲರೂ ತುಂಬಾ ನನ್ನನ್ನು ಸಪೋರ್ಟ್ ಮಾಡಿದ್ದಾರೆ. ನಿರ್ಮಾಪಕರ ವಲಯದಿಂದ ಆಗಿರ್ಬೋದು, ಪ್ರದರ್ಶಕರಾಗಿರ್ಬೋದು, ಮತ್ತು ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಆಗಿರ್ಬೋದು. ನಾನು ಲಾಸ್ಟ್ ಇಸಿನಲ್ಲಿದ್ದೆ. ಇಸಿನಲ್ಲಿ ಮಾತಾಡಬೇಕಾದ್ರೂ ಸಹ ಕೆಲವೊಂದು ವಿಚಾರದಲ್ಲಿ ನಾನು ಧ್ವನಿ ಏರಿಸಿ ಮಾತಾಡಿದ್ರು ಸಹ, ಹೌದು ಅವ್ರು ಮಾತಾಡ್ತಿರೋದು ಕರೆಕ್ಟ್ ಇದೆ ಅಂತ ಎಲ್ಲ ನನಗೆ ಸಪೋರ್ಟ್ ಮಾಡಿಕೊಂಡೇ ಬಂದಿದ್ದಾರೆ. ಆ ಒಂದು ಧೈರ್ಯದಿಂದನೇ ನಾನು ಈ ಮಟ್ಟಕ್ಕೆ, ಮತ್ತೆ ಉಪಾಧ್ಯಕ್ಷ ಸ್ಥಾನಕ್ಕೆ ನನಗಿಂತ ಜಾಸ್ತಿ ನಮ್ಮ ಬೆಂಬಲಿಗರೇ ನೀವು ಈ ಸ್ಥಾನಕ್ಕೆ ಅರ್ಹರು, ನೀವು ಬನ್ನಿ, ನಿಮ್ಮಂಥವ್ರು ಬರಬೇಕು ಮಾತಾಡೋರು ಅಂತ ಹೇಳಿ ನನ್ನನ್ನು ಪ್ರಮೋಟ್ ಮಾಡಿ ನಿಲ್ಲಿಸಿದ್ದಾರೆ ಅಂತ ಹೇಳ್ಬೋದು. ಅವರೆಲ್ಲರ ಒಂದು ಪ್ರೀತಿ, ವಿಶ್ವಾಸ, ಬೆಂಬಲ ನನ್ನ ಮೇಲಿದೆ ಅನ್ಕೋತೀನಿ. ಆದರೂ ಸಹ ಮತ್ತೊಮ್ಮೆ ನಾನು ಕೇಳ್ಕೊತಾ ಇದ್ದೀನಿ, ನಾನು ಸಾಕಷ್ಟು ಉದ್ದೇಶಗಳನ್ನ ಇಟ್ಕೊಂಡು ಬಂದಿದ್ದೀನಿ. ನಾನು ಯಾವುದೇ ಒಂದು ಅಧಿಕಾರದ ದಾಹದಿಂದ ನಾನು ಇಲ್ಲಿ ಬಂದಿಲ್ಲ. ನನಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದ್ರೆ ನನ್ನ ಕೈಲಾದಷ್ಟು ನಾನಲ್ಲಿ ಎಲ್ಲರಿಗೂ ಒಳ್ಳೇದಾಗುವಂಥ ಒಂದು ಏನು ಡಿಸಿಷನ್ಸ್ಗಳನ್ನ ತಗೊಂಡು ನಾನು ಒಳ್ಳೇದಾಗಲಿ ಅನ್ನೋ ಒಂದು ಉದ್ದೇಶದಿಂದ ಬಂದಿದ್ದೀನಿ. ಸೊ ನೀವೆಲ್ಲರೂ ಸಹ ಇನ್ನು ಮುಂದೆನೂ ನನ್ನ ಜೊತೆಗೆ ಕೈ ಜೋಡಿಸಿ, ನಿಮ್ಮೆಲ್ಲರ ಒಂದು ಪ್ರೀತಿ, ವಿಶ್ವಾಸ, ನಿಮ್ಮೆಲ್ಲರ ಆಶೀರ್ವಾದ ಇದ್ದು ನನಗೆ ಬಂದು ಮತ ಹಾಕೋದ್ರ ಮುಖಾಂತರ ನೀವೆಲ್ಲರೂ ಪ್ರೋತ್ಸಾಹಿಸಿದ್ರೆ ಖಂಡಿತ ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡ್ತೀನಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನನ್ನ ಕ್ರಮ ಸಂಖ್ಯೆ 4, ನಿರ್ಮಾಪಕರ ಸಂಘದಿಂದ ಉಪಾಧ್ಯಕ್ಷ ಸ್ಥಾನಕ್ಕೆ ನಿಂತಿರೋದು. ದಯವಿಟ್ಟು ಮರಿಬೇಡಿ, ವೋಟ್ ಮಾಡಿ. ಥ್ಯಾಂಕ್ ಯು. ಕ್ರಮ ಸಂಖ್ಯೆ 4, ವೋಟ್ ಮಾಡೋದು ಪ್ರಿಯ ಹಾಸನಿಗೆ ಮಾತ್ರ. ಸೊ ಇದು ಒಂಥರ ಡೈಲಾಗು ಕೂಡ ಚೆನ್ನಾಗಿದೆ. ಅದೇ ತರ ಅವರು ಗೆಲ್ಲಿ ಅನ್ನೋದೇ ನಮ್ಮ ಆಸೆ ಕೂಡ. ಯಾಕಂತಂದ್ರೆ ನಾವ್ ಇಷ್ಟು ದಿನದಲ್ಲಿ ನೋಡಿದಂತಹ ಹೋರಾಟಗಾರ್ತಿ ಕೂಡ ಬರೀ ನಟಿಯಾಗಿ ಮಾತ್ರ ಅಲ್ಲ, ಹೋರಾಟ ಮಾಡೋದ್ರಲ್ಲೂ ಮುಂದೆ ಇರ್ತಾರೆ. ಸೊ ಹೀಗಾಗಿ ಒಂದಷ್ಟು ಜನರ ಸಮಸ್ಯೆ ಇವರಿಂದ ಬಗೆಹರಿಬಹುದು ಅನ್ನೋದು ಒಂದು ಆತ್ಮವಿಶ್ವಾಸ. ಕ್ಯಾಮ್ರಾ ಪರ್ಸನ್ ಪ್ರೇಮ್ ಜೊತೆ ಸರೋಜಾ, ಈ ಸಂಜೆ ನ್ಯೂಸ್, ಬೆಂಗಳೂರು.